ನಮಸ್ಕಾರ ಸ್ನೇಹಿತರೆ. ನಾವು ಏನು ಅನ್ನೋದನ್ನ ಇನ್ನೊಬ್ಬರಿಗೆ ಪದೇ 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 ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಏನಿಲ್ರಿ. ನಾವೇನು ಅನ್ನೋದು ನಮ್ಗೆ ಗೊತ್ತಿದ್ರೆ ಅಷ್ಟೇ ಸಾಕ್ರಿ. ಅದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದ್ಸಲ ನಾಯಿದ ಹಿಂಗೆ ರನ್ನಿಂಗ್ ರೇಸ್ ಇಟ್ಟಿರ್ತಾರಂತ್ರಿ. ಅದ್ರೊಳಗೆ ಬಂದು ಹಂಗೆ ಒಂದು ಚಿರತೆ ನಿಂತಿರ್ತೈತಂತ. ಅವಾಗ ಈ ನಾಯಿ ಸಾಕ್ತವ್ರೆ, ನಿಮ್ಗೆ ಚಿರತೆಗಿದ್ರೆ ಭಾಗವಹಿಸಕ್ಕೆ ಹೇಳ್ರಿ, ಓಡಾಕ್ ಹೇಳ್ರಿ, ರನ್ನಿಂಗ್ ರೇಸ್ ಒಳಗೆ ಗೆಲ್ಲಾಕ್ ಹೇಳ್ರಿ ಅಂತ ಹೇಳಿದಕ್ಕೆ ಅವ್ರೇನು ಮಾತಾಡಲಿಲ್ಲಂತ. ಸೊ ನಾಯಿಗಳೆಲ್ಲ ಓಡ್ ಹೋದ್ವಂತ್ರಿ. ಜಯನೂ ಗಳಿಸಿದ್ವಂತ. ಭಾಳ ಖುಷಿ ಖುಷಿಯಿಂದ ನಾಯಿ ಸಾಕ್ತವ್ರು ಬಂದು ಹೇಳಿದ್ರಂತ, ನೋಡ್ರಿ ನಾವು ನಾಯಿನ ಹುಲಿ ಥರ ಸಾಕೇವಿ, ಇಕ್ಕೂರ ಜೊತೆನೂ ಅದನ್ನು ಹೊಡಿತೇ ಇಲ್ಲಲ್ಲ ಆ ಚಿರತೆಗೆ, ಸುಮ್ಮನೆ ನಿಂತ್ಕೊಂಡದಲ್ಲ ಚಿರತೆ ಅನ್ನೋ ಹೆಸರು ತೊಗೊಂಡು ಏನು ಪ್ರಯೋಜನ ಅಂತ ಹೇಳಿದ್ದಕ್ಕೆ ಚಿರತೆ ಸಾಕ್ದವ್ರು ಒಂದೇ ಮಾತು ಹೇಳಿದ್ರಂತ, ನನ್ನ ಚಿರತೆ ಮೌನವಾಗಿದ್ದ ಕರೆಕ್ಟ್ ಆಗೈತೆ. ಯಾಕಂದ್ರೆ ಈ ನಾಯಿಗಳ ಜೊತೆ, ಈ 5-6 ನಾಯಿಗಳ ಜೊತೆ ಓಡಿ ತಾನು ಚಿರತೆ ಅದೇನಿ ಅನ್ನೋದನ್ನು ಗುರುತಿಸ್ಕೊಳ್ಳೋ ಅವಶ್ಯಕತೆ ನಾನು ಚಿರತೆಗಿಲ್ಲ ಅಂತ ಹೇಳಿದ್ರೆ. ಹಂಗೆ ನಮ್ಮ ಜೀವನದೊಳಗೆ ಎಷ್ಟೋ ನಾಯಿಗಳು ನಮ್ಮ ಬಗ್ಗೆ ಏನೋ ಮಾತಾಡಲಿ, ಏನೋ ಅನ್ನಲಿ, ಅವ್ರನ್ನ ಬೀಟ್ ಮಾಡ್ಕೊಂಡೆ ನಾ ಅದೇನಿ, ನಾ ಚಿರತೆ ಅದೇನಿ, ನಾ ಇದು ನಂದಿದು ಅಂತೇಳಿ ಅದೇ ನಾವು ತಲೆಯಾಗಿ ಹೇಳ್ಕೊಳ್ಳೋದ ಬೇಡ್ರಿ. ನೀವು ಒಂಟಿ ಆದರೂ ಚಿಂತೆ ಇಲ್ಲ, ಚಿರತೆ ಜೊತೆನ ನೀನು ಏನು ಮಾಡ್ಬೇಕು ಹೇಳ್ರಿ, ಫೈಟ್ ಮಾಡ್ಬೇಕು, ಗೆಲ್ಲಬೇಕು ಅಥವಾ ಸೋಲ್ಬೇಕು, ಅದ್ರ ಬಿಟ್ಟಿದ ವಿಚಾರ. ಈ ನಾಯಿಗಳು ಮಾತು ಕೇಳಿ, ಈ ನಾಯಿ ಬಾಲ ಅಲ್ಲಾಡ್ಸೋರ್ ಮಾತು ಕೇಳಿ ಚಿರತೆ ನಾನು ಅದೇನಿ ಅನ್ನೋದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಜಂಜಾಟ ಬೇಡ. ಯಾವ ಸ್ಥಳದೊಳಗೆ ಹೆಂಗೆ ಮೌನವಾಗಿರ್ಬೇಕು ಹಂಗೆ ಮೌನವಾಗಿದ್ದ ನಮ್ಮ ಜಯವನ್ನು ಸಾಧಿಸಿದರೆ ಸಾಕ್ರಿ. ಶುಭಮಸ್ತು.